ಸರ್ ನಮಸ್ತೆ. ಹಾಂ ಹಲೋ ನಮಸ್ತೆ ಸರ್. ಸ್ಕೂಲ್ ಹೆಸರೇನು? ಹೇಳಿ ಸರ್. ಮೊನ್ನೆ ನಾವು ನಿಮಗೆ ನೇಮ್ ಬೋರ್ಡು ಎಲ್ಲ ಬ್ಯಾನರ್ ಎಲ್ಲ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿದ್ವಲ್ಲ ಒಂದು ತಿಂಗಳ ಮುಂಚೆ ನಿಮಗೆ. ಮತ್ತೆ ಹಾಕಿದ್ದಾನೆ ಇಂಗ್ಲೀಷಲ್ಲೇ ತುಂಬಾ ದೊಡ್ಡದಾಗಿ ಕನ್ನಡದಲ್ಲಿ ಹಾಕಿದ್ದೀರಿ. ನಮ್ಮ ಹುಡುಗರು ರೋಜಾ ಹೂವನ್ನು ಕನ್ನಡ ಶಾಲೆ ಎತ್ಕೊಂಡು ಬಂದಿದ್ದಾರೆ ನಿಮ್ಮ ಸನ್ಮಾನ ಮಾಡಿ ಅಂತ ಹೇಳಿ ಅದಕ್ಕೆ ಸರ್ ಕರೆ ಮಾಡಿದ್ದ. ಇವಾಗ ಬೋರ್ಡ್ ಹಾಕಿದ್ದೀರಲ್ಲ ಒಂದು ಆಚೆ ನಿಮ್ಮ ಬ್ಯಾನರು. ಸರ್ ಬ್ಯಾನರ್ ಹಾಕಿರೋದು ಸ್ಕೂಲ್ ಮುಂದೆಗಡೆ ಗೋಲ್ಡ್ ಲೆಟರ್ಸ್ ಅಲ್ಲಿ ಏನೈತೆ ಅದೇ ಸರ್ ತುಂಬಾ ಕನ್ನಡ 90% ಕನ್ನಡ ಹಾಕಿದ್ದೀರಾ. ಅದಕ್ಕೆ ಶೆಲ್ಲಾನು ರೋಜಾ ಹೂ ತಗೊಂಡು ಬಂದಿದ್ದಾರೆ ನಿಮ್ಮ ಹುಡುಗರನ್ನ ನಿಮ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲಿದ್ದೀರಿ ಅಂತ. आप जिस व्यक्ति से बात कर रहे हैं ನೋಡಿ ಸರ್, ಕನ್ನಡಿಗರಂದ್ರೆ ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದ್ದೀರಿ. ಒಂದು ತಿಂಗಳ ಮುಂಚೆ ನಾವು ಕನ್ನಡದಲ್ಲಿ ನಾಮಫಲಕ ಹಾಕು ಅಂತ ಹೇಳಿದ್ರೆ ಮತ್ತೆ ಇಂಗ್ಲೀಷಲ್ಲಿ ಹಾಕಿದ್ದೀರಾ ನೀವು. ಏನ್ ಕನ್ನಡ ಸಂಘಟನೆ ಕನ್ನಡಿಗರಿಗೆ ಮರ್ಯಾದೆನೇ ಇಲ್ವಾ ನಿಮ್ಮ ಹತ್ರ? ಸರ್ಕಾರನೇ 60 ಇವಾಗ ನಾನು ನಮಸ್ತೆ ಯಾವ್ದ್ರಲ್ಲಿ ಐತೆ ಅಂತ. ರವಿ ಹೇಳಿ ರವಿ. ಹಲೋ ನಮಸ್ತೆ ಸರ್. ಬ್ಯಾನರ್ ಹಾಕಿದಾವ ನೀವು ಹೊರಗಡೆ. ಮೊನ್ನೆ ನಾವು ನಿಮ್ಗೆ ನೇಮ್ ಬೋರ್ಡು ಎಲ್ಲ ಬ್ಯಾನರ್ ಎಲ್ಲ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿದ್ವಲ್ಲ ಒಂದು ತಿಂಗಳ ಮುಂಚೆ ನಿಮ್ಗೆ. ಹೌದು ಸರ್. ತುಂಬಾ ದೊಡ್ಡದಾಗಿ ಕನ್ನಡದಲ್ಲಿ ಹಾಕಿದ್ದೀರಿ. ನಮ್ಮ ಹುಡುಗರು ರೋಜಾ ಹೂವನ್ನು ಕನ್ನಡ ಶಾಲೆ ಎತ್ಕೊಂಡು ಬಂದಿದ್ದಾರೆ ನಿಮ್ಮ ಸನ್ಮಾನ ಮಾಡಿ ಅಂತ ಹೇಳಿ ಅದಕ್ಕೆ ಸರ್ ಕರೆ ಮಾಡಿದ್ದ. ಅದೇ ಸರ್ ಫ್ಲೆಕ್ಸೇ ಸರ್ ಹೇಳ್ತಾ ಇರೋದು. ಬೋರ್ಡ್ ಹಾಕಿದ್ದೀರಲ್ಲ ಒಂದು ಆಚೆ ನಿಮ್ಮ ಬ್ಯಾನರು. ಅದೆಲ್ಲ ಇವತ್ತಿದ್ರು ನಾಳೆ ಹೋದ್ರು ಕನ್ನಡ ಹಾಕಿ ಸರ್ ನೀವು. ಇವತ್ತಿದ್ ನಾಳೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಉರ್ದು ಸಂಸ್ಕೃತ ಎಲ್ಲ ಹಾಕ್ಬಿಡಿ ಹಾಗಾದ್ರೆ. ಯಾರಪ್ಪ ಇವಾಗ ಬರಕ್ಕಾಗಲ್ಲ ಕರ್ನಾಟಕ ಸಿಟಿ ಹಾಕಿದ್ದಾನೆ ಇಂಗ್ಲೀಷಲ್ಲ. ಮರ್ಯಾದೆ ಮಾತಾಡ್ರಿ. ಇವಾಗ ಮರ್ಯಾದೆ ಹಾಕಿ ನಾನು ನಿಮ್ಗೇನು ಹೇಳ್ದೆ ನಮಸ್ಕಾರ ಸರ್ ಅಂತ ಹೇಳಿದ್ನ ಇಲ್ವಾ? ಎತ್ತಿದ ತಕ್ಷಣ ನಿಮ್ಗೆ ನೀವೇನ್ ಮರ್ಯಾದೆ ಇಲ್ದಿರ ಮಾತಾಡ್ತೀರಾ? ಇದ್ದಾರೆ 4 ಜನ ಹುಡುಗರು ಬಂದಿದ್ದಾರೆ ನಿಮ್ಮ ಹತ್ರ. ಅದಕ್ಕೆ ಅಷ್ಟು ಮಾತಾಡ್ತೀನಿ. ನಮ್ಮ ಭಾಷೆ ಕೇಳಿದ್ರೆ ನಾವೇನ್ ನಮ್ಮ ಮಕ್ಕಳಿಗೆ ನಾವು ಉಚಿತವಾಗಿ ಏನಾದ್ರು ಸೀಟ್ ಕೇಳ್ತಾ ಇದೀವ? ಅದ್ರ ಮೇಲೆ ನಂಬರ್ ಇದೆ ಹಾಗಾದ್ರೆ ಈ ನಂಬರ್ ಯಾಕೆ ತೆಗಿತೀರಾ ನೀವು? ಬ್ಯಾನರ್ ಮೇಲೆ ನಂಬರ್ ಇದೆ ಅದಕ್ಕೆ ಕರೆ ಮಾಡಿದ್ದೀವಿ. ಇವಾಗ ನಾನು ಹಿಂಗೆ ಏನು ಹೇಳ್ತಿರೋದು ಯಾರೋ ಹುಡುಗನ್ ಸರ್ ಬ್ಯಾನರ್ ನಮ್ಗೆ ಕಳ್ಸಿದ್ದಾರೆ ಪೋಸ್ಟ್ ಅಲ್ಲಿ. ಸರ್ ನಮಸ್ತೆ. ಯಾವ್ದಪ್ಪ ಹೇಳಿ ನಮಸ್ತೆ ಸರ್. ಮೊನ್ನೆ ನಾವು ನಿಮ್ಗೆ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿದ್ವಲ್ಲ ಒಂದು ತಿಂಗಳ ಮುಂಚೆ ನಿಮ್ಗೆ. ಕನ್ನಡ ಬೇಡವಾ? ಪ್ರಚಾರದಲ್ಲಿ ಕನ್ನಡ ಬೇಡವಾ? ತುಂಬಾ ದೊಡ್ಡದಾಗಿ ಕನ್ನಡದಲ್ಲಿ ಹಾಕಿದ್ದೀರಿ. ನಮ್ಮ ಹುಡುಗರು ರೋಜಾ ಹೂವನ್ನು ಕನ್ನಡ ಶಾಲೆ ಎತ್ಕೊಂಡು ಬಂದಿದ್ದಾರೆ ನಿಮ್ಮ ಸನ್ಮಾನ ಮಾಡಿ ಅಂತ ಹೇಳಿ ಅದಕ್ಕೆ ಸರ್ ಕರೆ ಮಾಡಿದ್ದ. ಸರಿ ಕೆಲ್ಸಕ್ಕೆ ಹೇಳಿ ಇಲ್ಲಿ ಬರೋಣ ಮಾತಾಡೋಣ ಇಲ್ಲೇ ಡೈರೆಕ್ಟ್ ಆಗಿ. ಅಲ್ಲಪ್ಪ ಇವಾಗ ಬ್ಯಾನರ್ ಇಲ್ಲಿ ಸರ್ ಬರ್ತಿಲ್ಲಿ ಅವ್ರಿಗನ್ ಯಾರು ಇವಾಗ ನಾನು ನಿಮ್ಗೆ ವಾಟ್ಸಪ್ ಮಾಡ್ಲಾ ಬ್ಯಾನರ್? ಬ್ಯಾನರ್ ಇಲ್ಲಿ ಇದ್ರಲ್ಲಿ ಹಾಕಿಲ್ಲ ನೀವು. ಈ ಬ್ಯಾನರ್ ಅಲ್ಲೇ ಹಾಕಿದ್ದಾನೆ ಇಂಗ್ಲೀಷಲ್ಲೇ. ಇವಾಗ ಅವ್ರ ಹಾಕಿ ಕಾಲ್ ಹಾಕಿ ಹಂಗೆ ಅಪ್ಪ ಅದಾಕಿರೋ ಒಂದೇ ಬ್ಯಾನರ್ ಇರೋದು ಪ್ರಿಂಟ್ ಮಾಡ್ಬಿಟ್ಟಿರೋದು. ಇವಾಗ ಸ್ಕೂಲ್ ಎದುರುಗಡೆ ಇರೋದು ಬೋರ್ಡ್ ಅಲ್ಲಿ ಹೆಸರು ಕನ್ನಡದಲ್ಲಿ ಐತಾ ಇಂಗ್ಲೀಷಲ್ಲಿ ಐತಾ? ಫಸ್ಟ್ ಕನ್ನಡ ಐತೆ ತಾನೆ. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಸರ್ ಒಂದ್ ನಿಮಿಷ ಇರಿ ನೀವಿಬ್ರು ಸುಮ್ಮನೆ ಸರ್. ಮರ್ಯಾದೆ ಕೊಡ್ಲೇಬೇಕು. ಹೋರಾಟಗಾರರಿಗೆ ಮರ್ಯಾದೆ ಕೊಡ್ಲೇಬೇಕು ನೀವು. ನಾವು ನಿಮ್ಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಹಲೋ ನಿಮ್ಮ ಹೆಸರು? ಸರ್ ನಮಸ್ತೆ. ಶೇಖರ್ ಅವರೇ ಇಲ್ದಿರ ಇದ್ರೆ ಸಂತೋಷ, ಧನ್ಯವಾದಗಳು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೊನ್ನೆ ನಾವು ನಿಮ್ಗೆ ನೇಮ್ ಬೋರ್ಡು ಎಲ್ಲ ಬ್ಯಾನರ್ ಎಲ್ಲ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿದ್ವಲ್ಲ ಒಂದು ತಿಂಗಳ ಮುಂಚೆ ನಿಮ್ಗೆ. ಇದು ನೀವು ಪ್ರಚಾರ ಕನ್ನಡದಲ್ಲಿ ಹಾಕಿದ್ದೀರಿ. ನಮ್ಮ ಹುಡುಗರು ರೋಜಾ ಹೂವನ್ನು ಕನ್ನಡ ಶಾಲೆ ಎತ್ಕೊಂಡು ಬಂದಿದ್ದಾರೆ ನಿಮ್ಮ ಸನ್ಮಾನ ಮಾಡಿ ಅಂತ ಹೇಳಿ ಅದಕ್ಕೆ ಸರ್ ಕರೆ ಮಾಡಿದ್ದೆ. ಪ್ರಚಾರದ್ರಲ್ರಿ ಅದು ಎದುರುಗಡೆ ಇರೋದ್ರಿ. ಇವಾಗ ಬೋರ್ಡ್ ಹಾಕಿದ್ದೀರಲ್ಲ ಆಯ್ತು ಬಿಡಿ, ಮುಗೀತಲ್ವ ಅದಕ್ಕೆ ಯಾಕೆ ಇಷ್ಟು ಮಾತು? ನಾನೊಂದು ಮಾತು ಹೇಳ್ತೀನಿ. ನಮ್ಮ ಕೆಲಸ ಇಲ್ಲ, ನಾವು ಪರ್ಕಿಗಳು ಕನ್ನಡ ಕಟ್ಟೋದೇ ನಮ್ಮ ಕೆಲಸ. ಕನ್ನಡ ಕಟ್ಟೋದೇ ನಾವು ಕಟ್ತೀನಿ ಅಂತ ಕನ್ನಡ ಹೆಸರು ಹೇಳ್ಕೊಂಡು ದುಡಿಯೋದು ನಮ್ಮ ಕೆಲಸ. ಕನ್ನಡ ಹೆಸರು ಇಂಗ್ಲೀಷಲ್ಲೇ ನಮ್ಮ ಕೆಲಸ. ನಾವು ಪರ್ಕಿಗಳು ಕೆಲಸ ಇಲ್ದಿರ ನಾವು ಕನ್ನಡ ಕಟ್ಟೋದಕ್ಕೆ ಕೆಲಸ ಕಾರ್ಯ ಬಿಟ್ಟು ನಾವು ಬೀದಿಗೆ ಬಂದ್ಬಿಟ್ಟಿದ್ದೀವಿ.
ಅಲ್ಲ ಬಾ ನಾನು ಹೇಳೋ ಕೆಲಸ ಅವ್ನು ಯಾರೋ ಹುಡುಗನ ಬೆಳೆಸಲಿ. ಅಲ್ಲ ಕೆಲಸ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮಂತವ್ರಿಂದ ಕೆಲಸ ಇದ್ರೂ ಕಳ್ಕೊಂಡು ನಮ್ಮ ತಾಯಿನ ಬೇರೆಯವ್ರು ಹೊತ್ಕೊಂಡು ಹೋಗ್ತಾ ಇದ್ರೆ ರಕ್ಷಣೆಗೆ ನಿಂತ್ಕೊಂಡಿರೋರು, ನಾವು ಕೆಲಸ ಇಲ್ದಿರ ಇರೋರು. ನೋಡಬ್ಬಾ ನೀವು ಮರ್ಯಾದೆ ಮಾತಾಡಿ, ಹೇಗೆ ಅಂತ ಮಾತಾಡಬೇಡಿ. ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ನೀವೇ ಜಾಸ್ತಿ ಮಾತಾಡ್ತಾ ಇರೋದು. बात कर रही है उन्होंने आपके कॉल को होल्ड पर ನಾವು रखा ಕನ್ನಡ है. ಕೇಳಿದ್ರೆ ಕೆಲಸ ಇಲ್ದವ್ರು ಅದು ಇದು ಮಾತಾಡಬೇಡಿ.